ನಮಸ್ಕಾರ. ಒಂದು ಸಾಮಾನ್ಯ ಪಠ್ಯಪುಸ್ತಕ ಓದುವುದನ್ನು ನಮ್ಮ ಮೆದುಳು ಒಂದು ಥರ ಒಂದು ರೀತಿಯ ಸೆನ್ಸರಿ ಡಿಪ್ರಿವೇಶನ್ ಅಥವಾ ಸಂವೇದನಾ ಅಭಾವದ ಶಿಕ್ಷೆ ಅಂತ ಸ್ವೀಕರಿಸುತ್ತೆ ಅಂತ ನಾನು ಹೇಳಿದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಯಾಕೆಂದ್ರೆ ಕಪ್ಪು ಅಕ್ಷರಗಳನ್ನ ಬಿಳಿ ಹಾಳೆ ಮೇಲೆ ಗಂಟೆಗಟ್ಲೆ ದಿಟ್ಟಿಸಿ ನೋಡುವುದು ಮೆದುಳಿಗೆ ನಿಜಕ್ಕೂ ಆಯಾಸದಾಯಕ ಕೆಲಸ. ಹೌದಲ್ವಾ? ಪುಸ್ತಕ ಹಿಡಿದ ತಕ್ಷಣ ನಿದ್ದೆ ಬರುವುದರ ಹಿಂದಿನ ರಹಸ್ಯ ಕೂಡ ಇದೆ. ಓದಿದ್ದು ಬೇಗನೆ ಮರೆತು ಹೋಗುವ ಅಥವಾ ಓದುವುದು ತುಂಬಾ ನಿಧಾನವಾಗುವ ಈ ಜಾಗತಿಕ ಸಮಸ್ಯೆಯ ಬಗ್ಗೆ ವಿಶ್ಲೇಷಣೆ ನಡೆಸುವ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಧನ್ಯವಾದಗಳು. ಇಂದು ನಮ್ಮ ಬಳಿ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಸೀಕ್ರೆಟ್ 5559 ಅಡಾಪ್ಟ್ ಪ್ಯಾರಲಲ್ ಪ್ರಾಸೆಸಿಂಗ್ ಎಂಬ ಅತ್ಯಂತ ಕುತೂಹಲಕಾರಿ ಮೂಲವಿದೆ. ಈ ಅಧ್ಯಯನದ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಓದುವುದನ್ನು ಕೇವಲ ಪದಗಳ ಯಾಂತ್ರಿಕ ಓದುವಿಕೆ ಮಾಡದೆ ಅದನ್ನ ಒಂದು ಜೀವಂತ ಅನುಭವವಾಗಿ ಹೇಗೆ ಬದಲಾಯಿಸಬಹುದು ಅಂತ ಅರ್ಥ ಮಾಡ್ಕೊಳ್ಳುವುದು. ಈ ವಿಷಯದ ಬಗ್ಗೆ ಚರ್ಚೆ ಶುರು ಮಾಡೋಕೆ ಇದಕ್ಕಿಂತ ಸೂಕ್ತವಾದ ಆರಂಭ ಇರಲು ಸಾಧ್ಯವಿಲ್ಲ. ನಾವು ಭೌತಶಾಸ್ತ್ರ ಓದುತ್ತಿರ್ಲಿ ಅಥವಾ ಇತಿಹಾಸದ ಯುದ್ಧಗಳ ಬಗ್ಗೆ ಓದುತ್ತಿರ್ಲಿ, ಆ ಮಾಹಿತಿಯನ್ನು ನಾವು ಹೇಗೆ ಗ್ರಹಿಸ್ತೇವೆ ಅನ್ನೋದೇ ನಮ್ಮ ಕಲಿಕೆಯ ವೇಗವನ್ನು ನಿರ್ಧರಿಸುತ್ತೆ. ಕರೆಕ್ಟ್. ಮನುಷ್ಯನ ಮೆದುಳು ಒಂಥರ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಇದ್ದಾಗೆ. ಆದರೆ ನಾವು ಆ ಸೂಪರ್ ಕಂಪ್ಯೂಟರ್ಗೆ ತೀರಾ ಹಳೆ ಕಾಲದ ನಿಧಾನಗತಿಯ ತಂತ್ರಾಂಶ ಬಳಸಿ ಮಾಹಿತಿ ಕೊಡೋಕೆ ಪ್ರಯತ್ನ ಪಡ್ತಿದ್ದೀವಿ. ಓಹೋ, ಆ ಹಳೆ ಕಾಲದ ತಂತ್ರಾಂಶದ ಬಗ್ಗೆಯೇ ಮೊದಲು ಮಾತಾಡೋಣ. ಲೇಖನದಲ್ಲಿ ಈ ವಿಧಾನವನ್ನು ಸೀರಿಯಲ್ ಪ್ರೊಸೆಸಿಂಗ್ ಅಂದ್ರೆ ಸರಣಿ ಸಂಸ್ಕರಣೆ ಅಂತ ಕರೆಯಲಾಗಿದೆ ಅಲ್ವಾ? ಹೌದು, ಸೀರಿಯಲ್ ಪ್ರೊಸೆಸಿಂಗ್. ಇದರ ಅರ್ಥ ಕೇವಲ ಒಂದು ಬಾರಿಗೆ ಒಂದು ಸಾಲನ್ನು ಮಾತ್ರ ಓದುವುದು, ಒಂದು ಪದದ ನಂತರ ಮತ್ತೊಂದು ಪದ. ಅಂದ್ರೆ ಮೆದುಳನ್ನು ಒಂದು ರೀತಿಯ ಏಕತಾನತೆಯ ರೇಖೆಯ ಮೇಲೆ ನಡೆಯುವ ಹಾಗೆ ಮಾಡುವುದು. ಇದು ಕಲಿಕೆಯನ್ನು ತುಂಬಾ ನಿಧಾನಗೊಳಿಸುತ್ತೆ. ಇದನ್ನೋದಿದಾಗ ನನಗನ್ಸಿದ್ದು, ಇದು ಹೈವೇಯಲ್ಲಿ ಕಾರ್ ಚಲಾಯಿಸುವಾಗ ಕೇವಲ ಮೈಲಿಗಲ್ಲುಗಳನ್ನು ಮಾತ್ರ ಎಣಿಸುತ್ತಾ ಹೋಗುವ ಹಾಗೆ ಇದೆ. ವಾವ್, ಅದ್ಭುತವಾದ ಹೋಲಿಕೆ ಇದು ಅಲ್ವಾ? ಅಕ್ಕಪಕ್ಕದ ಪ್ರಕೃತಿಯ ಸೌಂದರ್ಯ ನೋಡಲ್ಲ, ಬೀಸುವ ತಣ್ಣನೆ ಗಾಳಿಯ ಸ್ಪರ್ಶ ಇಲ್ಲ, ರೇಡಿಯೋದಲ್ಲಿ ಹಾಡುಗಳಿಲ್ಲ. ಕೇವಲ ಇನ್ನೂ 10 ಕಿಲೋಮೀಟರ್, ಇನ್ನೂ 9 ಕಿಲೋಮೀಟರ್ ಅಂತ ಲೆಕ್ಕ ಹಾಕೋತಾ ಹೋದ್ರೆ ಆ ಪ್ರಯಾಣ ಎಷ್ಟು ಬೇಸರ ತರಿಸ್ಬೋದು? ಖಂಡಿತ. ಆ ಹೈವೇ ಹೋಲಿಕೆ ಈ ಸಮಸ್ಯೆಯ ನೈಜ ಸ್ವರೂಪವನ್ನು ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸುತ್ತೆ. ವಿಕಾಸವಾದದ ದೃಷ್ಟಿಕೋನದಿಂದ ಎವಲ್ಯೂಷನರಿ ಬಯಾಲಜಿ ಪ್ರಕಾರ ನೋಡಿದ್ರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ನಮಗೆ ಬಹಳ ಸ್ಪಷ್ಟವಾಗುತ್ತೆ. ನಮ್ಮ ಮೆದುಳು ಹೇಗೆ ಡೆವಲಪ್ ಆಗಿದೆ ಅನ್ನೋದು. ನಿಖರವಾಗಿ. ಲಕ್ಷಾಂತರ ವರ್ಷಗಳಿಂದ ಮನುಷ್ಯನ ಮೆದುಳು ವಿಕಾಸಗೊಂಡಿರುವುದು ಹೇಗೆ ಗೊತ್ತಾ? ಕಾಡಿನಲ್ಲಿ ಬೇಟೆಯಾಡುವಾಗ ಸುತ್ತಲಿನ ಶಬ್ದಗಳನ್ನು ಕೇಳಿಸಿಕೊಳ್ಳುವುದು, ಗಾಳಿಯ ದಿಕ್ಕನ್ನು ಗ್ರಹಿಸುವುದು, ಜೊತೆಗೆ ಪ್ರಾಣಿಗಳ ಹೆಜ್ಜೆಗುರುತುಗಳನ್ನು ನೋಡುವುದು. ಅರೆ ವಾ! ಎಲ್ಲವನ್ನೂ ಏಕಕಾಲದಲ್ಲಿ ಮಾಡಲು ನಮ್ಮ ಮೆದುಳು ರೂಪುಗೊಂಡಿದೆ. ಹೌದು. ಆದರೆ ಈ ಲಿಪಿಗಳು, ಅಕ್ಷರಗಳು ಮತ್ತು ಪಠ್ಯಪುಸ್ತಕಗಳು ಮನುಷ್ಯನ ಇತಿಹಾಸದಲ್ಲಿ ಕೇವಲ ಕೆಲವು ಸಾವಿರ ವರ್ಷಗಳ ಹಿಂದಷ್ಟೇ ಬಂದವುಗಳು ಅಲ್ವಾ? ಕರೆಕ್ಟ್. ಈ ಅಮೂರ್ತವಾದ ಅಕ್ಷರಗಳನ್ನ ಒಂದಾದ ಮೇಲೊಂದರಂತೆ ಓದುವುದು ಮೆದುಳಿಗೆ ನೈಸರ್ಗಿಕವಾದ ಪ್ರಕ್ರಿಯೆಯೇ ಅಲ್ಲ. ಓಹೋ, ನಾವು ಮೆದುಳಿನ ಮೂಲ ವಿನ್ಯಾಸಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀವಿ ಅಂತಾಯ್ತು. ಹೌದು, 100ಕ್ಕೆ 100. ಸೀರಿಯಲ್ ಪ್ರೊಸೆಸಿಂಗ್ನಲ್ಲಿ ನಾವು ಕೇವಲ ಅಕ್ಷರಗಳನ್ನು ಓದುವಾಗ ಮೆದುಳಿನ ಎಡಭಾಗದಲ್ಲಿರುವ ಕೇವಲ ಭಾಷಾ ಸಂಸ್ಕರಣಾ ಕೇಂದ್ರಗಳು ಮಾತ್ರ ಕೆಲಸ ಮಾಡುತ್ತವೆ. ಮೆದುಳಿನ ಉಳಿದ ಬೃಹತ್ ಭಾಗಗಳು ದೃಶ್ಯಗಳನ್ನು, ಭಾವನೆಗಳನ್ನು ಗ್ರಹಿಸುವ ಭಾಗಗಳು ಸುಮ್ಮನೆ ಕುಳಿತಿರ್ತವೆ. ಅರೆ ಪಾಪ, ಅವುಗಳಿಗೆ ಕೆಲಸವೇ ಇಲ್ಲ. ಹೌದು, ಯಾವುದೇ ಕೆಲಸವಿಲ್ಲದ ಕುಳಿತಿರುವ ಆ ಭಾಗಗಳಿಗೆ ಬೇಸರವಾಗುತ್ತದೆ. ಆಗ ಮೆದುಳು ನಿರ್ಧಾರ ಮಾಡುತ್ತೆ, ಇದು ತುಂಬಾ ನೀರಸವಾಗಿದೆ, ಶಕ್ತಿಯನ್ನು ಉಳಿಸಲು ವ್ಯವಸ್ಥೆಯನ್ನ ಶಟ್ ಡೌನ್ ಮಾಡೋಣ ಅಂತ. ವಾವ್! ಹೀಗೆ ನಿರ್ಧರಿಸಿ ನಿದ್ದೆಯ ಮಂಪರನ್ನು ಸೃಷ್ಟಿಸುತ್ತದೆ. ಪಠ್ಯಪುಸ್ತಕ ಓದುವಾಗ ನಿದ್ದೆ ಬರುವುದು ನಮ್ಮ ಸೋಮಾರಿತನದಿಂದಲ್ಲ, ಅದು ಮೆದುಳಿನ ಜೈವಿಕ ಪ್ರತಿಕ್ರಿಯೆ. ಇದು ಓದುವಿಕೆಯ ಬಗ್ಗೆ ನಮಗಿದ್ದ ಕಲ್ಪನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಸೀರಿಯಲ್ ಪ್ರೊಸೆಸಿಂಗ್ ಮೆದುಳಿಗೆ ಇಷ್ಟವಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಹಾಗಾದ್ರೆ ಮೆದುಳಿಗೆ ನಿಜಕ್ಕೂ ಇಷ್ಟವಾಗುವ ಅದರ ನೈಸರ್ಗಿಕ ಭಾಷೆ ಯಾವುದು? ಅದೇ ಪ್ಯಾರಲಲ್ ಪ್ರೊಸೆಸಿಂಗ್. ನಿಧಾನಗತಿಯ ಬಲೆಯಿಂದ ಹೊರಬರಲು ಮೂಲವು ಪ್ಯಾರಲಲ್ ಪ್ರೊಸೆಸಿಂಗ್ ಅಥವಾ ಸಮಾನಾಂತರ ಸಂಸ್ಕರಣೆಯನ್ನು ಪರಿಚಯಿಸುತ್ತದೆ ಅಲ್ವಾ? ಹೌದು. ಪ್ಯಾರಲಲ್ ಪ್ರೊಸೆಸಿಂಗ್ ಮೆದುಳಿನಲ್ಲಿ ಏಕಕಾಲದಲ್ಲಿ ಅನೇಕ ಮಾನಸಿಕ ಪ್ರಕ್ರಿಯೆಗಳು ಒಟ್ಟಿಗೆ ನಡೆಯುವುದು. ಡಾಕ್ಟರ್ ಪ್ರಕಾಶ್ ಅವರು ತಮ್ಮ ಲೇಖನದಲ್ಲಿ ಕಾಮಿಕ್ ಪುಸ್ತಕಗಳು ಮತ್ತು ಸಿನಿಮಾಗಳ ಅತ್ಯದ್ಭುತ ಉದಾಹರಣೆಗಳನ್ನು ನೀಡಿದ್ದಾರೆ.
ಓ, ನಾವೆಲ್ಲರೂ ಕಾಮಿಕ್ಸ್ ಓದುವಾಗ ಎಷ್ಟು ತನ್ಮಯರಾಗಿರ್ತೀವಿ ಅಂದ್ರೆ ಸುತ್ತಮುತ್ತಲಿನ ಪ್ರಪಂಚವೇ ಮರ್ತೋಗುತ್ತೆ. ಕರೆಕ್ಟ್. ಕಾಮಿಕ್ ಪುಸ್ತಕಗಳ ಉದಾಹರಣೆಯನ್ನು ಸೂಕ್ಷ್ಮವಾಗಿ ಗಮನಿಸೋಣ. ಅಲ್ಲಿ ನಾವು ಕೇವಲ ಡೈಲಾಗ್ ಬಾಕ್ಸ್ನಲ್ಲಿರುವ ಪಠ್ಯವನ್ನ ಮಾತ್ರ ಓದುವುದಿಲ್ಲ. ಅದೇ ಕ್ಷಣದಲ್ಲಿ ಆ ಪಾತ್ರದ ಮುಖಭಾವವನ್ನ ನೋಡ್ತೀವಿ, ಹಿನ್ನೆಲೆಯಲ್ಲಿರುವ ಬಣ್ಣಗಳನ್ನ ಗ್ರಹಿಸ್ತೀವಿ, ಅಲ್ಲಿ ನಡೀತಿರುವ ಆಕ್ಷನ್ ಅನ್ನ ಕಲ್ಪಿಸ್ಕೊಳ್ತೀವಿ. ಮೆದುಳಿನ ಭಾಷಾ ಕೇಂದ್ರ, ದೃಶ್ಯ ಕೇಂದ್ರ ಮತ್ತು ಭಾವನಾತ್ಮಕ ಕೇಂದ್ರ ಇವೆಲ್ಲವೂ ಏಕಕಾಲದಲ್ಲಿ ಕೆಲಸ ಮಾಡ್ತವೆ. ಅಂದ್ರೆ ಸೈಮಲ್ಟೇನಿಯಸ್ ಆಗಿ. ಹೌದು. ಸಿನಿಮಾ ನೋಡುವಾಗ್ಲೂ ಇದೇ ಪ್ರಕ್ರಿಯೆ ನಡೀತದೆ. ಸಂಭಾಷಣೆ, ಹಿನ್ನೆಲೆ ಸಂಗೀತ ಮತ್ತು ಪರದೆ ಮೇಲಿನ ದೃಶ್ಯಗಳು ಒಟ್ಟಿಗೆ ಸೇರಿ ಮೆದುಳಿಗೆ ಒಂದು ಸಮಗ್ರ ಅನುಭವವನ್ನ ನೀಡ್ತವೆ. ಇದು ಮೆದುಳಿಗೆ ಅತ್ಯಂತ ಇಷ್ಟವಾದ ನೈಸರ್ಗಿಕ ಕಾರ್ಯವಿಧಾನ. ಆದ್ರೆ ಇಲ್ಲಿ ನನಗೆ ಒಂದು ಗಂಭೀರವಾದ ಪ್ರಶ್ನೆ ಎದುರಾಗುತ್ತೆ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡುವುದು, ಅಂದ್ರೆ ಮಲ್ಟಿಟಾಸ್ಕಿಂಗ್ ಮಾಡುವುದು ಮೆದುಳಿಗೆ ಅತ್ಯಂತ ಹಾನಿಕಾರಕ, ಅದರಿಂದ ಏಕಾಗ್ರತೆ ಹಾಳಾಡುತ್ತೆ ಅಂತ ವಿಜ್ಞಾನಿಗಳು ಪದೇ ಪದೇ ಹೇಳೋದನ್ನ ನಾವು ಕೇಳಿದೀವಿ. ಹೌದು. ಹಾಗಾದ್ರೆ ಈ ಪ್ಯಾರಲಲ್ ಪ್ರಾಸೆಸಿಂಗ್ ಆ ಮಲ್ಟಿಟಾಸ್ಕಿಂಗ್ಗಿಂತ ಹೇಗೆ ಭಿನ್ನ? ಇವೆರಡೂ ಒಂದೇ ಅಲ್ವಾ? ಮೆದುಳಿನ ಹಲವು ಭಾಗಗಳು ಒಟ್ಟಿಗೆ ಕೆಲಸ ಮಾಡಿದ್ರೆ ಅದು ಹೊರೆಯಾಗೋದಿಲ್ವಾ? ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ. ನೋಡಿ, ಮಲ್ಟಿಟಾಸ್ಕಿಂಗ್ ಮತ್ತು ಪ್ಯಾರಲಲ್ ಪ್ರಾಸೆಸಿಂಗ್ ಎರಡೂ ಸಂಪೂರ್ಣವಾಗಿ ವಿರುದ್ಧವಾದ ಪ್ರಕ್ರಿಯೆಗಳು. ಓಕೆ. ಮಲ್ಟಿಟಾಸ್ಕಿಂಗ್ ಅಂದ್ರೆ ಬೇರೆ ಬೇರೆ ಪರಸ್ಪರ ಸಂಬಂಧವಿಲ್ಲದ ವಿಷಯಗಳ ಕಡೆ ಗಮನವನ್ನು ಹಂಚುವುದು. ಉದಾಹರಣೆಗೆ, ಗಣಿತದ ಲೆಕ್ಕಗಳನ್ನು ಬಿಡಿಸುತ್ತಾ ಟಿವಿ ನೋಡೋದು, ಅಥವಾ ವಾಹನ ಚಲಾಯಿಸುತ್ತಾ ಮೊಬೈಲ್ನಲ್ಲಿ ಮೆಸೇಜ್ ಟೈಪ್ ಮಾಡೋದು. ಇದು ಬಹಳ ಅಪಾಯಕಾರಿ. ಹೌದು. ಇಲ್ಲಿ ಮೆದುಳು ಎರಡು ಬೇರೆ ಬೇರೆ ದಿಕ್ಕುಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇದು ಮೆದುಳಿಗೆ ಗೊಂದಲ ಉಂಟು ಮಾಡುತ್ತೆ ಮತ್ತು ಶಕ್ತಿಯನ್ನು ವಿಪರೀತವಾಗಿ ಹೀರಿಕೊಳ್ಳುತ್ತದೆ. ಅಂದ್ರೆ ಗಮನವನ್ನು ಚದುರಿಸುವುದು ಅಂತಾಯ್ತು. ಹೌದು. ಆದ್ರೆ ಪ್ಯಾರಲಲ್ ಪ್ರಾಸೆಸಿಂಗ್ ಅಂದ್ರೆ ಗಮನವನ್ನು ಚದುರಿಸುವುದಲ್ಲ, ಬದಲಾಗಿ ಒಂದೇ ವಿಷಯವನ್ನು ಅರ್ಥಮಾಡಿಕೊಳ್ಳಲು ವಿವಿಧ ಇಂದ್ರಿಯಗಳನ್ನು ಮತ್ತು ಮೆದುಳಿನ ವಿವಿಧ ಭಾಗಗಳನ್ನು ಏಕಕಾಲದಲ್ಲಿ ಒಗ್ಗೂಡಿಸುವುದು. ಒಗ್ಗೂಡಿಸುವುದು. ಸಿನಿಮಾದಲ್ಲಿ ದೃಶ್ಯ, ಶಬ್ದ, ಭಾವನೆ ಎಲ್ಲವೂ ಸೇರಿ ಹೇಳುತ್ತಿರುವುದು ಒಂದೇ ಕಥೆಯಲ್ವಾ? ಇಲ್ಲಿ ಗಮನ ಹರಿದು ಹೋಗುವುದಿಲ್ಲ, ಬದಲಾಗಿ ಲೇಸರ್ ಕಿರಣದಂತೆ ಒಂದೇ ಬಿಂದುವಿನ ಮೇಲೆ ಹೆಚ್ಚು ಪ್ರಬಲವಾಗಿ ಕೇಂದ್ರೀಕೃತವಾಗ್ತದೆ. ಇದು ಮೆದುಳಿಗೆ ಹೊರೆಯಲ್ಲ, ಇದು ಮೆದುಳನ್ನು ಉತ್ತೇಜಿಸುವ ಶಕ್ತಿ. ಅದ್ಭುತ. ಮಲ್ಟಿಟಾಸ್ಕಿಂಗ್ ಅಂದ್ರೆ ಶಕ್ತಿಯ ವಿಭಜನೆ, ಪ್ಯಾರಲಲ್ ಪ್ರೊಸೆಸಿಂಗ್ ಅಂದ್ರೆ ಶಕ್ತಿಯ ಕ್ರೋಢೀಕರಣ. ಸಿನಿಮಾ ಮತ್ತು ಕಾಮಿಕ್ಸ್ಗಳಲ್ಲಿ ಈ ಪ್ಯಾರಲಲ್ ಪ್ರೊಸೆಸಿಂಗ್ ಸುಲಭವಾಗಿ ಆಗ್ಬಿಡುತ್ತೆ, ಯಾಕಂದ್ರೆ ಅಲ್ಲಿ ದೃಶ್ಯಗಳು ಮತ್ತು ಶಬ್ದಗಳು ನಮಗೆ ರೆಡಿಮೇಡ್ ಆಗಿ ಸಿಗ್ತವೆ. ಹೌದು, ಬಹಳ ಸುಲಭ ಅಲ್ಲಿ. ಆದ್ರೆ ನಮ್ಮ ಮೂಲ ಸಮಸ್ಯೆ ಇರೋದು ಪಠ್ಯಪುಸ್ತಕಗಳ ಬಳಿ. ಕೇವಲ ಕಪ್ಪು ಅಕ್ಷರಗಳಿಂದ ತುಂಬಿರುವ ಯಾವುದೇ ಆಕರ್ಷಕ ಚಿತ್ರಗಳಿಲ್ಲದ ಒಂದು ನೀರಸ ಪಠ್ಯಪುಸ್ತಕವನ್ನು ಓದುವಾಗ ಈ ಪ್ಯಾರಲಲ್ ಪ್ರೊಸೆಸಿಂಗ್ ವಿಧಾನವನ್ನು ಹೇಗೆ ಅಳವಡಿಸಿಕೊಳ್ಳುವುದು? ಲೇಖನವು ಇದಕ್ಕೆ ಮಾನಸಿಕ ಸಿನಿಮಾಗಳು ಅಥವಾ ಮೆಂಟಲ್ ಮೂವೀಸ್ ಎಂಬ ಅತ್ಯಂತ ರೋಮಾಂಚಕಾರಿ ಪರಿಹಾರವನ್ನು ಸೂಚಿಸುತ್ತೆ. ಮೆಂಟಲ್ ಮೂವೀಸ್? ಈ ಮೆಂಟಲ್ ಮೂವೀಸ್ ಪರಿಕಲ್ಪನೆಯೇ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಸೀಕ್ರೆಟ್ 55ರ ತಿರುಳು. ಪಠ್ಯವನ್ನು ಓದುವಾಗ ಕೇವಲ ಆ ಪದಗಳನ್ನು ಮೆದುಳಿನೊಳಗೆ ಬಿಟ್ಟುಕೊಳ್ಳುವ ಬದಲು ಆ ಮಾಹಿತಿಯನ್ನು ನಮ್ಮ ಕಲ್ಪನೆಯಲ್ಲಿ ಜೀವಂತ ಚಿತ್ರಗಳಾಗಿ ಪರಿವರ್ತಿಸಬೇಕು. ಅಂದ್ರೆ ಇಮ್ಯಾಜಿನ್ ಮಾಡ್ಕೋಬೇಕು. ಖಂಡಿತ. ಅಲ್ಲಿ ವಿವರಿಸಲಾಗ್ತಿರುವ ಪ್ರಕ್ರಿಯೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಕಲ್ಪಿಸಿಕೊಳ್ಳಬೇಕು. ಉದಾಹರಣೆಗೆ, ಜೀವಶಾಸ್ತ್ರದ ರಕ್ತ ಪರಿಚಲನೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಓದ್ತಿದ್ದೇವೆ ಅಂದ್ಕೊಳ್ಳಿ. ಓಕೆ. ಹೃದಯವು ರಕ್ತವನ್ನು ಪಂಪ್ ಮಾಡ್ತದೆ ಮತ್ತು ಅದು ರಕ್ತನಾಳಗಳ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ತಲುಪ್ತದೆ ಅಂತ ಕೇವಲ ಪದಗಳಾಗಿ ಓದಿದ್ರೆ ಅದು ಸೀರಿಯಲ್ ಪ್ರೊಸೆಸಿಂಗ್. ಅದೇ ವಾಕ್ಯವನ್ನು ನಾವು ಮನಸ್ಸಿನಲ್ಲಿ ದೃಶ್ಯೀಕರಿಸಬೇಕು. ಅಂದ್ರೆ ಕೇವಲ ಓದುವ ಬದಲು ಆ ಪ್ರಕ್ರಿಯೆಯನ್ನು ನೋಡಬೇಕು. ಕೆಂಪು ರಕ್ತಕಣಗಳು ರಕ್ತನಾಳಗಳೆಂಬ ಪೈಪ್ಗಳ ಮೂಲಕ ನದಿ ಹರಿದಂತೆ ವೇಗವಾಗಿ ಚಲಿಸುತ್ತಿರೋದನ್ನು, ಹೃದಯವು ಒಂದು ಬೃಹತ್ ಯಂತ್ರದಂತೆ ಲಬ್ ಡಬ್ ಎಂದು ಬಡಿತುಕೊಳ್ಳುತ್ತಿರೋದನ್ನು, ಅಲ್ಲಿನ ಆಮ್ಲಜನಕದ ಕಣಗಳು ಜೀವಕೋಶಗಳಿಗೆ ಸೇರುತ್ತಿರೋದನ್ನು ನಾವು ಕಲ್ಪಿಸಿಕೊಳ್ಳಬೇಕು. ಎಕ್ಸಾಕ್ಟ್ಲಿ. ಅಂದ್ರೆ ನಾವು ನಮ್ಮ ತಲೆಯೊಳಗೆ ಒಂದು 3D ಅಥವಾ ಐಮ್ಯಾಕ್ಸ್ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ. ಆ ಕಪ್ಪು ಬಿಳುಪು ಪಠ್ಯಕ್ಕೆ ನಾವು ಬಣ್ಣ ತುಂಬುತ್ತಿದ್ದೇವೆ, ಅದಕ್ಕೆ ಚಲನೆಯಾನು ನೀಡುತ್ತಿದ್ದೇವೆ. ಇನ್ನು ಇತಿಹಾಸದ ವಿಷಯಕ್ಕೆ ಬಂದ್ರೆ ಇದು ಮತ್ತಷ್ಟು ಮೋಜಿನದಾಗುತ್ತದಲ್ವಾ? ಖಂಡಿತವಾಗಿಯೂ. ಇತಿಹಾಸದ ಯಾವುದೋ ಒಂದು ಯುದ್ಧದ ಬಗ್ಗೆ ಓದುತ್ತಿದ್ದೇವೆ ಅಂದ್ರೆ ಕೇವಲ ಇಸ್ವಿಗಳನ್ನು ಮತ್ತು ರಾಜರ ಹೆಸರುಗಳನ್ನ ಪಟ್ಟಿ ಮಾಡುವ ಬದಲು ಇಡೀ ಯುದ್ಧಭೂಮಿಯನ್ನ ಕಲ್ಪಿಸಿಕೊಳ್ಬೇಕು. ಆನೆ ಮತ್ತು ಕುದುರೆಗಳ ಹೆಜ್ಜೆಯ ಸದ್ದು, ಕತ್ತಿಗಳು ಪರಸ್ಪರ ತಾಗಿದಾಗ ಬರುವ ಲೋಹದ ಶಬ್ದ, ಸೈನಿಕರ ಮುಖದಿನ ಆತಂಕ,
ಅಲ್ಲಿ ಏಳುತ್ತಿರುವ ಧೂಳು ಇವೆಲ್ಲವನ್ನು ಮನಸ್ಸಿನ ಪರದೆಯ ಮೇಲೆ ಒಂದು ಬಿಗ್ ಬಜೆಟ್ ಸಿನಿಮಾದ ದೃಶ್ಯದಂತೆ ಸೃಷ್ಟಿಸಬೇಕು. ವಾವ್! ನಾವು ನಮ್ಮ ಕಲ್ಪನೆಯ ನಿರ್ದೇಶಕರಾದಾಗ ಕಲಿಯುವ ವಿಷಯವು ಯಾವುದೋ ಪುಸ್ತಕದ ಭಾಷೆ ಮಾಹಿತಿಯಾಗಿ ಉಳಿಯೋದಿಲ್ಲ, ಅದು ನಮ್ಮದೇ ಸ್ವಂತ ಅನುಭವವಾಗಿ ಬದಲಾಗುತ್ತೆ. ಮೆದುಳು ಯಾವಾಗಲೂ ತಾನು ಅನುಭವಿಸಿದ ಘಟನೆಗಳನ್ನು ನೆನಪಿಟ್ಟುಕೊಳ್ಳುತ್ತೆ ಹೊರತು ಕೇವಲ ಓದಿದ ಪದಗಳನ್ನಲ್ಲ. ಹೌದು, ಅಕ್ಷರಶಃ ಸತ್ಯ. ಇದು ಕೇಳಲು ಬಹಳ ಮೋಜಿನ ಆಟದಂತೆ ಕಾಣುತ್ತೆ, ಆದ್ರೆ ಕೇವಲ ಮೋಜು ಮಾತ್ರವಲ್ಲ, ಇದ್ರ ಹಿಂದೆ ಅತ್ಯಂತ ಬಲವಾದ ವಿಜ್ಞಾನವೂ ಇದೆ ಅಂತ ಮೂಲವು ಸ್ಪಷ್ಟಪಡಿಸುತ್ತೆ. ಪಠ್ಯವನ್ನು ಹೀಗೆ ಚಿತ್ರಗಳಾಗಿ ಪರಿವರ್ತಿಸಿದಾಗ ಮುಖ್ಯವಾಗಿ 3 ವಿಷಯಗಳು ನಡೆಯುತ್ತವೆ. ಹೇಳಿ. 1. ಮೆದುಳಿನ ಹೆಚ್ಚಿನ ಭಾಗಗಳು ಸಕ್ರಿಯಗೊಳ್ಳುತ್ತವೆ. 2. ವಿಷಯದ ಆಳವಾದ ಅರ್ಥೈಸುವಿಕೆ ಸಾಧ್ಯವಾಗುತ್ತದೆ. ಮತ್ತು 3. ನೆನಪು ಅಚ್ಚಳಿಯದೆ ಉಳಿಯುತ್ತದೆ. ಕರೆಕ್ಟ್. ಇದು ಕೇವಲ ಕಣ್ಣುಗಳಿಂದ ಓದುವುದರ ಬದಲು ಇಡೀ ಮೆದುಳಿನನ್ನು ಜಿಮ್मुಗೆ ಕಳುಹಿಸಿ ಎಲ್ಲಾ ಸ್ನಾಯುಗಳಿಗೂ ಒಟ್ಟಿಗೆ ವರ್ಕೌಟ್ ಮಾಡಿಸಿದ ಹಾಗೆ ಇದೇ ಈ ಬ್ರೈನ್ ಜಿಮ್ನ ಹಿಂದಿನ ನರವಿಜ್ಞಾನ, ಅಂದ್ರೆ ನ್ಯೂರೋಬಯಾಲಜಿ ಹೇಗೆ ಕೆಲಸ ಮಾಡುತ್ತೆ. ಈ ಪ್ರಕ್ರಿಯೆ ಹಿಂದಿನ ನ್ಯೂರೋಬಯಾಲಜಿ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ನಾವು ಮಾಹಿತಿಯನ್ನು ದೃಶ್ಯಗಳಾಗಿ ಕಲ್ಪಿಸಿಕೊಂಡ ತಕ್ಷಣ ಮೆದುಳಿನ ಹಿಂಭಾಗದಲ್ಲಿರುವ ದೃಶ್ಯ ಸಂಸ್ಕರಣಾ ಕೇಂದ್ರ ಅಥವಾ ವಿಜುವಲ್ ಕಾರ್ಟೆಕ್ಸ್ ಜಾಗೃತಗೊಳ್ಳುತ್ತದೆ. ಓಹೋ! ಇದು ಮೆದುಳಿನ ಅತಿ ದೊಡ್ಡ ಮತ್ತು ಶಕ್ತಿಶಾಲಿ ಭಾಗಗಳಲ್ಲಿ ಒಂದು. ಆದರೆ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ. ಆ ದೃಶ್ಯಗಳಿಗೆ ನಾವು ಭಾವನೆಗಳನ್ನು ಸೇರಿಸಿದಾಗ, ಉದಾಹರಣೆಗೆ ಆ ಯುದ್ಧ ಭೂಮಿಯ ದೃಶ್ಯದಲ್ಲಿನ ಆತಂಕ ಅಥವಾ ರಕ್ತ ಪರಿಚಲನೆಯ ಅಚ್ಚರಿ, ಆಗ ಮೆದುಳಿನ ಆಳದಲ್ಲಿರುವ ಅಮಿಗ್ಡಾಲಾ ಎಂಬ ಭಾವನಾತ್ಮಕ ಕೇಂದ್ರ ಸಕ್ರಿಯಗೊಳ್ಳುತ್ತದೆ. ಅರೆ ವಾ! ಈ ಅಮಿಗ್ಡಾಲಾ ಅನ್ನೋದು ನೆನಪಿನ ಶಕ್ತಿಗೆ ಒಂದು ರೀತಿಯ ಸೂಪರ್ಗ್ಲೂ ಅಥವಾ ಅಂಟು ಇದ್ದ ಹಾಗೆ ಕೆಲಸ ಮಾಡುತ್ತೆ ಅಂತ ಎಲ್ಲೋ ಓದಿದ್ದೆ ನೆನಪು. ಇದು ಹೇಗೆ ಸಾಧ್ಯವಾಗುತ್ತೆ? ಸರಿಯಾಗಿ ಗುರುತಿಸಿದ್ದೀರಿ. ಅಮಿಗ್ಡಾಲಾ ಪ್ರಬಲವಾದ ಭಾವನೆಗಳನ್ನು ಅನುಭವಿಸಿದಾಗ ಅದು ನ್ಯೂರೋಕೆಮಿಕಲ್ಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಮೆದುಳಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನಿಸುತ್ತವೆ. ಯಾವ ತರಹದ ಸಂದೇಶ? ಈ ಮಾಹಿತಿ ನಮ್ಮ ಉಳಿವಿಗೆ ಅತ್ಯಂತ ಪ್ರಮುಖವಾದದ್ದು, ಇದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ಅಂತ. ಲಕ್ಷಾಂತರ ವರ್ಷಗಳ ಹಿಂದೆ ಸಿಂಹವನ್ನು ನೋಡಿದಾಗ ಉಂಟಾದ ಭಯದ ಭಾವನೆಯನ್ನು ಮೆದುಳು ಜೀವಮಾನವಿಡೀ ನೆನ್ಪಿಟ್ಟುಕೊಳ್ಳುತ್ತಿತ್ತು. ಹೌದು, ಯಾಕೆಂದ್ರೆ ಅದು ಜೀವದ ಪ್ರಶ್ನೆ. ಖಂಡಿತ. ಈಗ ನಾವು ಅದೇ ಜೈವ ವ್ಯವಸ್ಥೆಯನ್ನು ಬಳಸಿಕೊಂಡು ಪಠ್ಯಪುಸ್ತಕದ ನೀರಸ ಮಾಹಿತಿಗೆ ಭಾವನೆಗಳನ್ನು ಬೆರೆಸಿ ಅದನ್ನು ಅತ್ಯಗತ್ಯ ಮಾಹಿತಿ ಅಂತ ಮೆದುಳನ್ನು ನಂಬಿಸುತ್ತಿದ್ದೇವೆ. ಇದು ನಿಜಕ್ಕೂ ಅದ್ಭುತವಾದ ತಂತ್ರ. ನಾವು ನಮ್ದೇ ಮೆದುಳುನು ಹ್ಯಾಕ್ ಮಾಡ್ತಿದ್ದೀವಿ ಅಂತಾಯ್ತು. ಹೌದು. ಇದರಿಂದ ನ್ಯೂರೋಪ್ಲಾಸ್ಟಿಸಿಟಿ ಅಥವಾ ನರಗಳ ಹೊಂದಾಣಿಕೆ ಉಂಟಾಗುತ್ತದೆ. ಮೆದುಳಿನ ವಿವಿಧ ಭಾಗಗಳ ನಡುವೆ ಹೊಸ ನರಸಂಪರ್ಕಗಳು ಅಥವಾ ನ್ಯೂರಲ್ ಪಾಥ್ವೇಗಳು ವೇಗವಾಗಿ ಸೃಷ್ಟಿಯಾಗುತ್ತವೆ. ವಿಜ್ಞಾನದಲ್ಲಿ ಒಂದು ಮಾತಿದೆ, ವಾಟ್ ವೈರ್ಸ್ ಟುಗೆದರ್ ಫೈರ್ಸ್ ಟುಗೆದರ್ ಅಂತ. ಅಂದ್ರೆ ಹಲವು ಆಯಾಮಗಳಲ್ಲಿ ಮಾಹಿತಿಯನ್ನು ಮೆದುಳಿನಲ್ಲಿ ಭದ್ರವಾಗಿ ಅಂಟಿಸಿದಾಗ ಅದನ್ನು ಮರಳಿ ನೆನಪಿಸಿಕೊಳ್ಳುವುದು ಅತ್ಯಂತ ಸುಲಭವಾಗುತ್ತದೆ. ಪರೀಕ್ಷೆ ಸಮಯದಲ್ಲಿ ಉತ್ತರ ಬರೆಯುವಾಗ ಒಂದು ನಿರ್ದಿಷ್ಟ ಪದ ಮರೆತು ಹೋದರೂ ಚಿಂತೆಯಿಲ್ಲ. ಆ ಮಾನಸಿಕ ದೃಶ್ಯ, ಆ ಕಲ್ಪನೆಯ ಬಣ್ಣ ಅಥವಾ ಭಾವನೆ ತಕ್ಷಣ ಕಣ್ಣುಮುಂದೆ ಬಂದು ಇಡೀ ಉತ್ತರವನ್ನು ಸರಾಗವಾಗಿ ನೆನಪಿಗೆ ತರುತ್ತೆ ಅಲ್ವಾ? ನಿಖರವಾಗಿ. ಹಾಗಾದ್ರೆ ಈ ಸಂಪೂರ್ಣ ಚರ್ಚೆಯ ಒಟ್ಟು ಅರ್ಥವೇನು? ಡಾ. ಸುಜೇಂದ್ರ ಪ್ರಕಾಶ್ ಅವರ ಸೀಕ್ರೆಟ್ 55ರ ಅಂತಿಮ ಸಂದೇಶ ಬಹಳ ಸರಳವಾಗಿದೆ, ಆದ್ರೆ ನಮ್ಮ ಕಲಿಕೆಯ ವಿಧಾನವನ್ನೇ ಬುಡಮೇಲು ಮಾಡುವಷ್ಟು ಪ್ರಭಾವಶಾಲಿಯಾಗಿದೆ. ಹೌದು. ಪಠ್ಯಪುಸ್ತಕಗಳನ್ನು ಕೇವಲ ಪದಗಳ ಪಟ್ಟಿಯಂತೆ, ಡಿಕ್ಷನರಿಯಂತೆ ಓದುವುದನ್ನು ಇಂದೇ ನಿಲ್ಲಿಸಬೇಕೋ, ಓದುವುದನ್ನು ಒಂದು ನಿಷ್ಕ್ರಿಯ ಬೇಸರದ ಕೆಲಸವಾಗಿ ಉಳಿಸಿಕೊಳ್ಳಬಾರದೋ, ಮಾಹಿತಿಯನ್ನು ಮಾನಸಿಕ ದೃಶ್ಯಗಳಾಗಿ, ಸನ್ನಿವೇಶಗಳಾಗಿ ಮತ್ತು ಐಮ್ಯಾಕ್ಸ್ ಚಿತ್ರಗಳಾಗಿ ಪರಿವರ್ತಿಸಬೇಕೋ? ಖಂಡಿತ. ಸೀರಿಯಲ್ ಪ್ರಾಸೆಸಿಂಗ್ ಎಂಬ ನಿಧಾನಗತಿಯ ದಣಿಸುವ ವಲಯದಿಂದ ಹೊರಬಂದು ಪ್ಯಾರಲಲ್ ಪ್ರಾಸೆಸಿಂಗ್ ಎಂಬ ಮೆದುಳಿನ ನೈಸರ್ಗಿಕ ಶಕ್ತಿಶಾಲಿ ಭಾಷೆಯನ್ನು ಅಳವಡಿಸಿಕೊಳ್ಳಬೇಕು. ನಾವೇ ಆ ಪಠ್ಯಪುಸ್ತಕದ ನಿರ್ದೇಶಕರಾಗಬೇಕು. ಜ್ಞಾನವನ್ನು ಕೇವಲ ಶೇಖರಿಸಿಡುವ ಬದಲು ಅದನ್ನು ಅನುಭವಿಸುವಂತಾಗಬೇಕು ಎಂಬುದು ಈ ಲೇಖನದ ಅತಿದೊಡ್ಡ ಪಾಠ. ನಾವೆಲ್ಲರೂ ಈ ಪ್ಯಾರಲಲ್ ಪ್ರಾಸೆಸಿಂಗ್ ಅನ್ನು ಕೇವಲ ಪರೀಕ್ಷೆಗಳಲ್ಲಿ ಅಂಕ ಗಳಿಸಲು ಮಾತ್ರವಲ್ಲದೆ ಹೊಸ ವಿಷಯಗಳನ್ನು ಆಳವಾಗಿ ಗ್ರಹಿಸಲು ಒಂದು ದೈನಂದಿನ ಅಭ್ಯಾಸವಾಗಿ ರೂಢಿಸಿಕೊಳ್ಳಬೇಕು. ಹೌದು, ಇದು ಜೀವನಕ್ಕೂ ಅನ್ವಯಿಸುತ್ತೆ. ಮಾಹಿತಿಯನ್ನು ಜೀವಂತಗೊಳಿಸುವ ಈ ಕಲೆ ಒಮ್ಮೆ ಕರಗತವಾದರೆ ಎಷ್ಟೇ ಕಠಿಣವಾದ ಅಥವಾ ನೀರಸವಾದ ವಿಷಯವಾದರೂ ಅದು ಸುಲಭವಾಗಿ ಅರ್ಥವಾಗುತ್ತದೆ ಮತ್ತು ಒಮ್ಮೆ ಕಲಿತದ್ದು ಜೀವಮಾನವಿಡೀ ನೆನಪಿನಲ್ಲಿ ಉಳಿಯುತ್ತದೆ.
ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಹೊಸ ಮತ್ತು ಕುತೂಹಲಕಾರಿ ಆಲೋಚನೆಯನ್ನು ಇಲ್ಲಿ ಬಿಟ್ಟು ಹೋಗಲು ಬಯಸುತ್ತೇನೆ. ಈ ಪ್ಯಾರಲಲ್ ಪ್ರಾಸೆಸಿಂಗ್ ಮತ್ತು ಮೆಂಟಲ್ ಮೂವೀಸ್ ತಂತ್ರವನ್ನು ಕೇವಲ ಪುಸ್ತಕಗಳನ್ನು ಓದುವಾಗ ಮಾತ್ರವಲ್ಲದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಮತ್ತು ಮನುಷ್ಯರ ನಡುವಿನ ಸಂವಹನದಲ್ಲಿ ಅಳವಡಿಸಿಕೊಂಡರೆ ಏನಾಗಬಹುದು? ಬಹಳ ಆಸಕ್ತಿದಾಯಕ ಯೋಜನೆ ಇದು. ಉದಾಹರಣೆಗೆ, ಕಚೇರಿಯಲ್ಲಿ ನಡೆಯುವ ಬೇಸರ ತರಿಸುವ ಮೀಟಿಂಗ್ಗಳಲ್ಲಿ ಅಥವಾ ನಮ್ಮ ಸ್ನೇಹಿತರು, ಕುಟುಂಬದವರ ಜೊತೆಗಿನ ಸಂಭಾಷಣೆಗಳಲ್ಲಿ ಇದನ್ನು ಬಳಸಿದರೆ, ಎದುರಿಗಿರುವ ವ್ಯಕ್ತಿ ಹೇಳುವ ಮಾತುಗಳನ್ನು, ಅವರು ವಿವರಿಸುತ್ತಿರುವ ಕಷ್ಟ ಸುಖಗಳನ್ನು ಕೇವಲ ಪದಗಳಾಗಿ ಕೇಳುವ ಬದಲು ಅದೇ ಕ್ಷಣದಲ್ಲಿ ಆ ಸನ್ನಿವೇಶವನ್ನು ನಮ್ಮ ಮನಸ್ಸಿನಲ್ಲಿ ದೃಶ್ಯಗಳಾಗಿ ಕಲ್ಪಿಸಿಕೊಳ್ಳಲು ಶುರು ಮಾಡಿದರೆ ಏನಾಗಬಹುದು? ನಾವು ಅವರ ಸ್ಥಾನದಲ್ಲಿ ನಿಂತು ಆ ಸಿನಿಮಾವನ್ನು ನಮ್ಮ ಮನಸ್ಸಿನಲ್ಲಿಯೇ ನೋಡಿದಾಗ ಮನುಷ್ಯರ ನಡುವಿನ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಮತ್ತು ಸಹಾನುಭೂತಿ ಸಂಪೂರ್ಣವಾಗಿ ಮತ್ತು ಅತ್ಯಂತ ಸುಂದರವಾಗಿ ಬದಲಾಗಬಹುದೇ? ಯೋಚಿಸಿ ನೋಡಿ. ಈ ಅದ್ಭುತವಾದ ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ಅಧ್ಯಯನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕೇಳುಗರಿಗೆಲ್ಲರಿಗೂ ವಿಶೇಷ ಧನ್ಯವಾದಗಳು. ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ.